ಆರಾಮಾಗಿ ಕುಂತಿದ್ಯಾ? ಯಾಕೆ ಮನೆ ಖಾಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗೆಪ್ತಿ ಐತೆ ತಾನೇ? ಆ ನಿಮ್ಗೂ ಅಷ್ಟೇ 18 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಗೂ ಗೆಪ್ತಿ ಐತೆ ತಾನೇ? ನನಗೆ ಗೆಪ್ತಿ ಐತೆ. 18 ಲಕ್ಷ ರೂಪಾಯಿ ತಂದು ನಿನಗೆ ಇಕ್ಬಿಡ್ತೀನಿ. ಮೊದಲು ಮನೆಗಿರೋ ಸಾಮಾನೆಲ್ಲ ಪ್ಯಾಕ್ ಮಾಡ್ಕ. ನೀನು ಹೆಂಗ್ ಮನೆ ಖಾಲಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಕಾಯ್ಕೊಂಡು ನಿಂತೀವ್ನಿ. ಯಾವಾಗ ಖಾಲಿ ಮಾಡಿಸಿ ಯಾವಾಗ ಕಳಿಸ್ತೀನೋ ನಿನ್ನು ಅಂತ ಹೇಳ್ಬಿಟ್ಟು. ನೋಡು, ಶಾನೆ ಅವು ಥರ ಮಾಡಿದಂಗೆ ಮೊದಲು ಎಲ್ಲನೂ ನೀಟಾಗಿ ಎಲ್ಲನೂ ತುಂಬ್ಕೊಂಡು ಪ್ಯಾಕ್ ಮಾಡ್ಕ. ದುಡ್ಡು ಕೊಟ್ಟಿದ ತಕ್ಷಣ ಒಂದು 5 ನಿಮಿಷನೂ ನಾನಂತೂ ನಿನ್ನ ಇರಿಸ್ಕೊಳಕ್ಕಿಲ್ಲ. ಇಲ್ಲಂತೂ ಮೊದಲೇ ನೀ ಎಲ್ಲ ಪ್ಯಾಕ್ ಮಾಡಿರು. ನೀವು ದುಡ್ಡು ಕೊಟ್ಮೇಲೆ ನಾವು ಅಷ್ಟೇ 5 ನಿಮಿಷನೂ ಇರಕ್ಕಿಲ್ಲ. ಇದ್ಬಿಟ್ಟು ಏನು ಮಾಡನಿ, ಕಂಡವ್ರ ಮನೆಗಿರೋ ಅವಶ್ಯಕತೆ ಏನಿಲ್ಲ. ನೀವು 10 ಲಕ್ಷ ಕೊಡೋ ಗಂಟಂದ್ರೆ ಇದು ಸದ್ಯಕ್ಕೆ ನಮ್ಮ ಮನೆನೇ ನೀಯ. ಲೇ, ಫಸ್ಟ್ ದುಡ್ಡು ಎತ್ಕೊಂಡ್ಬಿಟ್ಟು ಬಂದು ಆಮೇಕಿಂದ ಇವಳನ್ನ ಕಳ್ಸನ್ ಬಾ. ಇವಾಗಿಂದ ಇವಳನ್ನ ಇವಳ ಜೊತೆ ಕಿತ್ತಾಡ್ಬಿಟ್ಟು ಇವಳ ಜೊತೆ ಮಾಡ್ಬಿಟ್ಟು ಏನು ಪ್ರಯೋಜನ ಆಗಬೇಕು? ಫಸ್ಟು ನೀಟಾಗಿ ಕಾಸು ಎತ್ಕೊಂಡ್ಬಿಟ್ಟು ಬರೋಣ ಬಾ. ಪತ್ರಗಳು ನಿತ್ಕೊಂಡ್ರಾ? ಬಾ ಹೋಗೋಣ. ಸುಮ್ಕೇನೆ ನೋಡಮ್ಮಿ, 20 ಲಕ್ಷ ಕಮ್ಮಿ ಆಗೋದೇನೇ ಇಲ್ಲ. ಚಿಕ್ಕ ಮಕ್ಳು ಬೇರೆ ಕೊಡಬೇಕು. ನೋಡಿ, ನೀಟಾಗಿ ಹೋಗೋಣ. ಸರಿ ನೋಡಿರಿ. ನೋಡು, ಸಂಜೆ ಒಳಗಡೆ ದುಡ್ಡು ಕೊಡ್ತೀನಿ. ಮನೆಯ ಮೊದಲು ಖಾಲಿ ಮಾಡು, ಸರಿನಾ? ಯಪ್ಪ ಎಲ್ಲರ ಮುಂದೆ ಒಪ್ಕೊಂಡಿದ್ದೀಗಲ್ಲ ಖಾಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ನಂಗೆ 4 ದಿನ ಟೈಮ್ ಕೊಡು, ನಂಗೆ 5 ದಿನ ಟೈಮ್ ಕೊಡು, ನನಗೆ ಆಗಕ್ಕಿಲ್ಲ, ನಂಗೆ ಬಿಡಕ್ಕಿಲ್ಲ ಅಂತ ಏನಾರು ಅಂದ್ಬಿಟ್ಟು ನಾನು ಸುಮ್ಮನಿರಕ್ಕಿಲ್ಲ. ನಮ್ಗೆ ಇನ್ನೂ ಮನೆ ಸಿಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ನಾಟಕ ಆಡ್ಬೇಕು ನೋಡು, ಆವಾಗ ಹೇಳ್ತೀನಿ ನಿನಗೆ. ಇವಾಗಲ್ಲ. ಅಯ್ಯಯ್ಯಯ್ಯಯ್ಯಯ್ಯೋನ್ ಕಿತ್ತಾಕೊಂಡು ಮಾತಾಡ್ತೀರಾ ನೀವು ಅಂದ್ರಂತೂ. ಸಾಕಾಗ ಹೋಗ್ಬಿಟ್ಟೈತೆ ನನಗಂತೂ. ನೀವು ನಿಮ್ಮ ಕಿತ್ತಾಕೊಳ್ಳ ಇದು. ಅಯ್ಯ ಲೇ, ಪಾರೆ ಹೋಗೋಣ. ಸುಮ್ಕೇನಿಯಾ ನೀನು ಹೋಗಿ ಉಳ್ತಾ ಕಿತ್ತಾಡ್ತೀಗ. ಸುಮ್ಕೇನೇ ಬಾ. ನೋಡು, 18 ಲಕ್ಷ ಕೊಟ್ಟಿದ ತಕ್ಷಣ ಏನಿಯಾ ಮನೆ ಖಾಲಿ ಮಾಡ್ಕೊಂಡು ಹೋಯ್ತಾ ಇರಬೇಕು. ಒಂದು ಗಳಿಗೆನೂ ಇಲ್ಲಿ ಇರಕ್ಕೆ ಕೊಡಕ್ಕಿಲ್ಲ. ಲೇ ಪದ್ದಿ, ಬ್ಯಾಡ್ವೆ ಅಂದ್ರೂ ಮನೆ ಹೋದ್ರೋಗ್ಲಿ ಬಿಡಿ ಅಂತ ಹೇಳ್ಬಿಟ್ಟು ಮನೆಯ ಕೊಟ್ಬಿಟ್ಟೆ. ಈಗ ಮನೆಗೆ ಏನೇ ಮಾಡೋದು, ಅವ್ರು ಕೊಟ್ಟಿದ ತಕ್ಷಣ ಏನಿಯ ಮನೆಯ ಬೇರೆ ಖಾಲಿ ಮಾಡಬೇಕು. ನಿನಗೆ ಏನನ್ನ ತಲೆನಾಗ ಬುದ್ಧಿ ಆಯಿತು, ಲದ್ದಿ ಆಯಿತು, ನಾಕಾಣೆ. ಸುಮ್ಕೆ ಇದ್ದಕ್ಕಿದ್ದಂಗೆ ಏನಿಯ ಮನೆ ಸರಿ ಆಯಿತು, ಮನೆಯ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಂತ ಒಪ್ಕೊಂಡೆ. ಈಗ ಯಾವ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ? ಈಗ ಅವ್ರು ತಂದು 18 ಲಕ್ಷ ಕೊಟ್ಟಿದ ತಕ್ಷಣ ಏನಿಯ ನಿನಗೆ ಆಕಾಶದಿಂದ ಉದುರು ಬಿಡ್ತತ್ತಾಗ ನಿಂಗಂತೂ. ಅತ್ತೆ, ನಾನು ಎಲ್ಲ ಮಾತಾಡಿದ್ದೀನಿ, ಸುಮ್ಕಿರಿ. ನಾನೇನಾದ್ರೂ ಸುಮ್ಮನೆ ಕುಂತ್ಕೊಂಡಿದ್ದೀನ? ಅದೇನು ಅಂತಾರಲ್ಲ, ನಂಗಾಯ್ತು ಇದಂತೂ ಸುಮ್ಮನೆ. ನಾನು ಎಲ್ಲಾನು ಅನ್ಕೊಂಡಿವ್ನಿ, ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಯೋಚನೆ ಮಾಡಿದ್ದೀನಿ. ಇದಕ್ಕಿನ್ನ ಚೆನ್ನಾಗಿರೋದೇನಿಯ ನಾವು ತಗೊಂಡು ಆಯಿತು. ನೀ ಸುಮ್ಕಿರಿ ಅತ್ತೆ, ಎಲ್ಲ ಪಿಲಾನು ನಾನು ಮಾಡ್ಬಿಟ್ಟು ಮಡಗಿವ್ನಿ. ಅವ್ರಿವಾಗ ತಂದು ಕೊಟ್ಟಿದ ತಕ್ಷಣ ಖಾಲಿ ಮಾಡ್ಕೊಂಡು ನಿಮ್ಮದೇ ಬೇರೆ ಮನೆಗೆ ಹೋಗೋಣ. ಸುಮ್ಕಿರ್ರಿ. ಅದೇನು ಮಾಡ್ತೀವೋ ಮಾಡು. ನೋಡು, 18 ಲಕ್ಷ ರೂಪಾಯಿಗೆ ಅದು ಏನಾಯ್ತದೋ ಮಾಡ್ಕೊಂಡು ಏನೋ ಮಾಡ್ಕೊಳಮ್ಮಿ, ಸರಿನಾ? ಆದರೆ ಮಾನ ಮರ್ಯಾದೆ ಕಳ್ಕೊಂಡು ಬೀದಿಗೆ ಬರೋಂಥ ಕೆಲಸ ಮಾತ್ರ ಮಾಡಬೇಡ. ಈಗಾಗಲೇ ನನ್ನ ಮಗಳು ಎಲ್ಲ ಮಾನ ಮರ್ಯಾದೆ ಎಲ್ಲನೂ ಕಳೆದ್ಬಿಟ್ಟು ಹಾಳು ಮಾಡಾಕ್ಬಿಟ್ಟವಳು ಆಗ್ಲೇನಿಯ. ನಂಗೆ ಇದಕ್ಕಿನ್ನೂ ತಿರುಗಿ ನೀನು ಮರ್ಯಾದೆ ಗಿರಿಯೋದು ಎಲ್ಲ ಕಳಿಯೋಕೆ ಹೋಗ್ಬೇಡ. ಯಾವುದೋ ಒಂದು ಮನೆಗಿನ ರೆಡಿ ಮಾಡು, ಒಂದು ಬಾಡಿಗೆ ಮನೆ ಆದರೂ ಪರವಾಗಿಲ್ಲ. ಸರಿ ಬುಡಿಯತ್ತೆ, ಆಯಿತು. ಏನು ಮಾಡಬೇಕು ಅಂತ ಯೋಚನೆ ಮಾಡಿದಂಗೆ ಏನೇ ಪದ್ದಿ ಒಪ್ಕೊಬಿಟ್ಟಿರ್ತಾಳ. ಅಯ್ಯೋ, ನಮ್ಮ ಅತ್ತೆಗೆ ಏನು ಅರ್ಥ ಆಗಕ್ಕಿಲ್ಲ. ಅರ್ಥ ಆಗಂಗಿದ್ದೀರ ನಮ್ಮ ಅತ್ತೆ ಯಾಕೆ ಹಿಂಗಿರೋದು? ಊಟಕ್ಕ ಈ ಮನೆಯಾಗಿರೋದಕ್ಕೂ ಇವ್ರ ಜೊತೆ ಪತ್ತಾಡ್ಕೊಂಡಿರೋದಕ್ಕಿನ್ನ ಈಚೆ ಕಡೆಗೆ ಹೋಗೋದೇ ಎಷ್ಟು ಮೇಲು. ಇವ್ರ ಜೊತೆ ಬಾಳಕ್ಕೆ ಬೇರೆ ಹೋಗು. ನಾನೇ ಅಡುಗೆ ಮಾಡಬೇಕು, ನಾನೇ ಕಸ ಗುಡಿಸ್ಬೇಕು, ನಾನೇ ಮುಸ್ರೆ ತಿಕ್ಕಬೇಕು. ಇವರು ಯಮ್ಮನ ಮಕ್ಕಳು ಮಾತ್ರ ಅಳ್ಳಾಡ್ಕೊಂಡಿರ್ತಾರೆ. ಅಳ್ಳಾಡ್ಕೊಂಡು ಯಾಕೆ ಸುಮ್ಕೆ ನನಗೆ ರಿಸ್ಕು? ಬೇರೆ ಮನೆಗೆ ಹೋದರೆ ನನ್ನ ಗಂಡ, ನಾನು, ನಮ್ಮ ಅತ್ತೆ 3 ಜನ ನೆಮ್ಮದಿಯಾಗಿರ್ಬೋದು ತಗ. ಬರ್ಬೇಕು. ಸಾವುಕಾರರು ಬಂಗಾರಮ್ಮರು ಇವನು ಈ ಕಡೆ ಹುಡಿಕೊಂಡು ಈ ಕಡೆ ಬಂದ್ಬಿಟ್ರಲ್ಲ. ಇವನು ಇಸ್ಯಾ, ಇವನ್ ಸಮಾಚಾರ. ಇವನು ಪೆಸಲ್ ಇಲ್ದಿದ್ ನೀವು ಬರಕ್ಕಿಲ್ವೇ? ಇವನು ಪೆಸಲ್ ಇರೋದಕ್ಕೆ ತಾನೇ ಬಂದಿರೋದು. ಹೇಳಿ ಇವನ್ ಪೆಸಲ್ಲು ಏನಿಲ್ಲ ಕಣಪ್ಪ. ಅದೇ ನೀನ್ ತಾಗುಸಿ ಮಾತಾಡನಿ ಅಂತ ಹೇಳ್ಬಿಟ್ಟು ಬಂದೆ. ನಿನ್ನಿಂದ ಒಂದು ಸಹಾಯ ಆಗ್ಬೇಕಿತ್ತು ನೋಡು. ಹೌದೇ? ಬರ್ರಿ ಕುಂತ್ಕೊ ಬರ್ರಿ. ನನ್ನ ಎಂಡ್ರು ಬೇರೆ ಮನೆಯಾಗಿಲ್ಲ. ನನ್ನ ಎಂಡ್ರನ ಇದ್ದಿದ್ರೆ ಒಂಚೂರು ಕಾಪಿ ಗಿಪ್ಪಿನ ಮಾಡಿಸ್ಕೊಡ್ತಿದ್ದೆ. ನನ್ನ ಎಂಡ್ರು ಮಗಳು ಮನೆಗೆ ಓದೊಳ್ಳೆ ಕಳಿ ಬರಲೇ ಇಲ್ಲ, ಆಗಲೇ ವಾರ ಆಯ್ತು. ಮಗ ಆಗ್ಬಿಟ್ಟೈತೆ. ಅದಕ್ಕೆ ಏನಿ ಅಲ್ಲೇ ಅವಳಿ. ಬನ್ನಿ ಕುಂತ್ಕೊ ಬನ್ನಿ. ಹೇಳಿ ಏನಿಸ್ಯಾ? ಹೆಂಗೋ ಇಬ್ರು ಹೆಣ್ಮಕ್ಳು ಮದುವೆ ಆಯಿತು, ಮಗನ ಮದುವೆ ಆಯಿತು. 10 ರೂಪಾಯಿ ಖರ್ಚಿಲ್ದಂಗೆ. ನಿಮ್ದಂತೂ ಏನು 5 ರೂಪಾಯಿ ಖರ್ಚಿಲ್ದಂಗೆ ಎಲ್ಲ ನಡ್ಕೊಂಡು ಹೋಯ್ತೈತೆ. ನಮ್ದೇ ನೀನು ಬೋಲು ಖರ್ಚು ಬಿದ್ದುಬಿಡ್ತು ನಮ್ದಂತೂ. ಸೀಮಂತ ಮಾಡು, ನೀ ನಾಮಕರಣ ಮಾಡು, ಬೋಲು ಖರ್ಚು ಬಿತ್ತು. ಏನು ಮಾಡೋಕ್ಕಾಗಲ್ಲ ಬಿಡಿ, ನೀವೇ ಅದೃಷ್ಟವಂತರು. ಹೇಳಿ. ಅದೇ ಅಣ್ಣ, ಅದೇನೇನೆ ನಮಗೆ ಒಂದು 20 ಲಕ್ಷ ರೂಪಾಯಿ ಸಾಲ ಬೇಕಿತ್ತು. ಸೋಂಕಿರಿ, ತಮಾಷೆ ಮಾಡಬೇಡಿ. ನಿಮ್ಗೆ 20 ಲಕ್ಷ ಸಾಲ ಅಂತಂದ್ರೇನು? ನಿಮ್ಗೆ 20 ಲಕ್ಷ ರೂಪಾಯಿ ಸಾಲ ಯಾರು ಕೊಡ್ತಾರೆ? ನಿಮ್ಗೇನು ಕೆಲವೇ ಬೇಜನ ಐತಲ್ಲ. ಮೊನ್ನೆಲ್ಲ ಆಸ್ತಿ ಎಲ್ಲ ಭಾಗ ಮಾಡ್ಕೊಂಡ್ರಿ. ಈಗ ಇದ್ದಕ್ಕಿದ್ದಂಗೆ 20 ಲಕ್ಷ ರೂಪಾಯಿ ಸಾಲ ಅಂತ ಬಂದ್ಬಿಟ್ರೆ ಹೆಂಗೆ? ಇವನಿಗೆ ಬೇಕಿ ಸಾಲ? ತಮಾಷೆ ಮಾಡ್ತಿದ್ರಲ್ವ ನನ್ನ ಹತ್ರ? ಸುಮ್ಕಿರಿ.
ನನ್ನ ಮಕ್ಕ ನೋಡಿದ್ರೆ ತಮಾಷೆ ಮಾಡೋರ್ ಮಕ್ಕಳ ನನಗೆ ಕಾಣಿಸ್ತದೆ. ನೋಡು ಅಂದ್ಕಿತ ನನ್ನ ಮಕ್ಕನ. ಅಯ್ಯೋ ನಾನು ತಮಾಷೆನೂ ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ. 20 ಲಕ್ಷ ರೂಪಾಯಿ ಬೇಕೇ ಬೇಕು. ಎಲ್ಲನೂ ಇತ್ತು ಇಲ್ಲ ಅಂತ ಹೇಳ್ತಿಲ್ಲ. ಈಗೂ ಭಾಗ ಪಾಗ ಎಲ್ಲ ಆಗೋಗೈತೆ. ಆ ಮನೆ ಹೇಳಿ ಪೊದ್ದಿ ಅವಳಲ್ಲ, ಅಯ್ಯೋ ನಮ್ಮ ಅಣ್ಣ ಇನ್ನ ಸೊಸೆ ಅವಳಿನ ಒಸಿ ಆಡ್ತಾಳೆ ಅಂತ ಅನ್ಕೊಂಡ್ರ ಅವಳಿಂದನೇ ಅರ್ಧ ಲಾಸ್ ಆಗಿದ್ದು ನಮ್ಗೆ ನೀವು ಮೋಸ ಮಾಡಕ್ ನೋಡಿದ್ಲು 10 ಲಕ್ಷವನ್ನ ನೋಡಿದ್ರಲ್ಲ ನೀವೂನು. ಹಂಗೆ ಹೆಂಗೋ ಸುರ್ ಕಟ್ಕೊಂಡು ಹೆಂಗೋ ಈಗ ಸುರೋಗೋಗ್ಬಿಟ್ಟೈತಿ. ಅದಕ್ಕೇನೆ ಈಗ ಮನೆಯೆಲ್ಲ ಬಿಡಿಸ್ಕೋಬೇಕಿತ್ತಲ್ಲ, 18 ಲಕ್ಷಕ್ಕೆ ಬಿಡಿಸ್ಕೋಬೇಕಿತ್ತು. ಅದಕ್ಕಿನ್ನ 18 ಲಕ್ಷ ಯಾಕೆ 20 ಲಕ್ಷ ಸಾಲ ತಗೊಂಡು ಹೋಗ್ಬಿಟ್ಟ ಪೊದ್ದಿ ಕೊಟ್ಬಿಟ್ಟು ಮನೆಯ ಬಿಡಿಸ್ಕೊಳ್ಳೋದು ಅಂತ ಬಂದಿದ್ದೀನಿ. ವೇಸ್ಟ್ ಗಲ್ಲ ನೋಡಿ. ಅದು ಏನು ಪುಕ್ಸಟ್ಟೆ ನೀವು ಕೊಡಬೇಡಿ ನೋಡಿ. ಮನೆದೂ ಪತ್ರ ತಗೊಬಿಟ್ಟು ಬಂದಿದ್ದೀನಿ. ತಗೊಳ್ಳಿ ಮನೆ ಪತ್ರನೂ ಇದ್ರಾಗ ಏನು ಐತೆ ತಗೊಬಿಟ್ಟು ಮನೆ ಪತ್ರನೂ ಹಂಗೆ ಏನು ಇಕ್ಬಿಟ್ಟು ಹೆಂಗೋನು ನೋಡಿ. ತಗೊಳ್ಳಿ ತಗೊಳ್ಳಿ. ಅಯ್ಯೋ ಅಲ್ಲ, ಇದ್ದಕ್ಕಿದ್ದಂಗೆ 20 ಲಕ್ಷ ಅಂತಂದರೆ ಕೊಡೋದು ಕಷ್ಟ ಆಯ್ತದೆ. 20 ಲಕ್ಷ ಅಂತಂದರೆ ನೋಡನಿ ನಾನು ಅರೇಂಜ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ಬಡ್ಡಿ ಗಿಡ್ಡಿ ಎಲ್ಲ ಶಾನೆ ಇರ್ತದೆ. ಪರವಾಗಿಲ್ಲ, ಬಡ್ಡಿ ಎಷ್ಟಿದ್ರೂ ಪರವಾಗಿಲ್ಲ. ಆದರೆ ನನಗೆ ಸೊಲೀಸಾಗಿ ಹೆಂಗೋನು ಒಸಿ ಕಾಸು ಕೊಟ್ಬಿಟ್ರೆ ನೀವು ಭಾಳ ಒಳ್ಳೇದು ನೋಡಿ. ನಮಗೆ ಭಾಳ ಉಪಕಾರ ಮಾಡ್ದಂಗೆ ಆಯ್ತದೆ ನೀವಂತೂ. ಈಗ ತಾನೇ ಬ್ಯಾರೆ ಆಗಿದ್ದೀವಿ, ನಮ್ಮ ಕಷ್ಟ ನಮಗೆ ಗೊತ್ತು. ಈಗಿನ್ನೂ ಬ್ಯಾರೆ ಆಗಿರೋದಕ್ಕೆ ಭಾಳ ಕಷ್ಟ ಅಂದರೆ ಭಾಳ ಕಷ್ಟ ಆಗಿದ್ದೀವಿ ನಾವಂತೂ. ಅರ್ಥ ಆಯ್ತೈತೆ. ಅದಕ್ಕೆ ಅರೇಂಜ್ ಮಾಡ್ಬಿಟ್ಟು ಕೊಡ್ತೀರೇನೋ ಅಂತ ಹೇಳ್ಬಿಟ್ಟು ಕೇಳ್ತಿದ್ದೀನಿ ಅಷ್ಟೇನಿಯ. ಅದೇ ಹೆಂಗಾನ ಮಾಡೋಸಿ ಅರೇಂಜ್ ಮಾಡಿಬಿಟ್ಟು ಕೊಟ್ಟರೆ ಆಯ್ತು ತಗೊಳ್ಳಿ. ನಾಳೆ ನಾಡಿದ್ರಾಗ ನೋಡ್ತೀನಿ. ಈಗ ಇದ್ದಕ್ಕಿದ್ದಾಗ ಏನಿಯ ಕ್ಯಾಶ್ ಬೇಕು ಅಂತಂದರೆ ಕ್ಯಾಶ್ ಇಲ್ಲ. ಇದ್ದಕ್ಕಿದ್ದಂಗೆ ಏನಿಯ ಎಲ್ಲಿಂದ ತಗೊಬಿಟ್ಟು ಬರೋದು ಕ್ಯಾಶ್ ಗೀಸ್ ಎಲ್ಲಂದರೆ ಎಲ್ಲ ಎಲ್ಲೆಲ್ಲೋ ಮಡಗಿರ್ತೀವಿ, ಇವರು ಕೊಟ್ಟಿರ್ತೀವಿ. ಏನು ಎಲ್ಲ ಮನೆಗೆ ಇಟ್ಕೊಂಡಿರೋಕ್ಕಿಲ್ವಲ್ಲ ನಾವು. ನಿಮಗೂ ಗೊತ್ತು 20 ಲಕ್ಷ ಅಂತಂದರೆ ಯೋಚನೆ ಮಾಡಬೇಕಾಗಿದ್ದೇನೇನಿಯ. ಅಲ್ಲ 10 ಲಕ್ಷ ಕೊಟ್ಟರೆ ನಡೀತದಾ? ಇಲ್ಲಪ್ಪ 20 ಬೇಕು ನೋಡು. ಪತ್ರ ಇಕ್ಕ ಬಡ್ಡಿ ಕೊಡಲಿಲ್ಲ ಅಂತಂದರೆ ಕೇಳು. ಬಡ್ಡಿ ನಾವೇನೋ ಕೊಡಲಿಲ್ಲ ಅಂದರೆ ಅವಾಗ ನೀನು ಯಾಕೆ ಕೊಟ್ಟಿಲ್ಲ ಅಂತ ಅವನು ಬಡ್ಡಿ ಗಿಡ್ಡಿ ಎಲ್ಲನೂ ಕರೆಕ್ಟಾಗಿ ಏನಿಯ ಕೊಟ್ಬಿಡ್ತೀವಿ. ಸರಿನಾ? ಇಲ್ಲ ಅಂತ ಮಾತ್ರ ಅವ್ನು ಬೇಡ. ಹೆಂಗನ ಮಾಡಿ ಇದೊಂದು ಕೊಟ್ಬಿಡು. ಬಡ್ಡಿ ಕತೆ ನೀನು ಬಿಟ್ಬಿಡು. ಆದಷ್ಟು ಬೇಗ ಒಂದೇ ತಿಂಗಳಿಗೆ ಏನೇನು ಸಾಲಾಗಿಲ್ಲ ಎಲ್ಲ ತೀರೋಗ್ಬಿಡ್ತದೆ. ಅಪ್ಪ ಯಾರನ್ನ ಕೇಳ್ಬಿಟ್ಟು ಪತ್ರ ತಗೊಬಿಟ್ಟು ಬಂದ್ರಿ ನೀವು ಸಾಲ ಮಾಡೋಕ್ಕೆ? ಏನ್ಲ ಬಂದಿರೋದು ನಿಂಗೆ ದೊಡ್ಡರೋಗ? ಏನಕ್ಕೆ ಅಂದರೆ ಹಿಂಗೆ ಮನೆ ಬಿಡಿಸ್ಕೊಳ್ಳೋದು ಬೇಡವಾ? ಮನೆ ಬಿಡಿಸ್ಕೊಳ್ಳೋಕೆ ಸಾಲ ಮಾಡೋದು ಬೇಡವಾ? ನಾನು ಹೇಳ್ದೆ ತಾನೆ ಆ ಎಳೆ ಮನೆ ಎಲ್ಲ ನಂಗೆ ಅವಶ್ಯಕತೆ ಇಲ್ಲ, ಎಳೆ ಮನೆ ಎಲ್ಲ ನನಗೆ ಬೇಕಾಗಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಹೇಳ್ದೆ ತಾನೆ. ಆದರೂ ಕೇಳಿದಂಗೆ ಹಿಂಗೆಲ್ಲ ಮಾಡ್ಬಿಟ್ಟು ಯಾಕೆ ಸುಮ್ಮನೆ ನಂಗೆ ತಿಕ್ಲತ್ತಿಸ್ತಾ ಇದ್ದೀರಾ ನೀವಂತೂ? ಎಲ್ಲರೂ ಸೇರ್ಕೊಬಿಟ್ಟು ನೀವು ಆ ಎಳೆ ಮನೆ ಬೇಡ ಅಂತ ಹೇಳಿದ್ರು ಇದು ಮಾಡ್ಕೊಂಡು ಈ ಅಪ್ ನೋಡಿದ್ರೆ ಈ ಅಪ್ಪಂಗೆಲ್ಲ ಜಮೀನು ಪತ್ರ ಎಲ್ಲ ಕೊಟ್ಟಿದ್ಯಾ ಅಂದರೆ 2 ಎಕರೆನೂ ಹೊಗೆ ಆಗಕ್ಕಿಲ್ವಾ? ಲೈ ಮುಚ್ಚಲ ಬಾಯ್ನ ಮುಚ್ಚಲ. ಏನು ಇವ್ನಿಗೆಲ್ಲ ಬರ್ದು ಕೊಟ್ಬಿಟ್ಟಿದ್ದೀನಿ. ನಂಗೆ ಏನು ದುರಂಕಾರ ದೌಲತ್ತು ಮಾಡ್ತಾ ನೋಡು. ನಾನೇ ನಿಂಗೆಲ್ಲ ಬರ್ದು ಕೊಟ್ಬಿಟ್ಟಿದ್ದೀನಿ ಅಲ್ಲ. ನಾನು ನಿಂಗೆ ಏನಾದ್ರೂ ನಿನ್ನ ಮಾತು ಕೇಳೋಕ್ಕೆ ನಾನು ಹೋಗ್ಲಿ ಇವಾಗ ಏನು ಕುಂತ್ಕೊಂಡು ಏನು ಮಾಡ್ತಿದ್ದೀನಿ ನೋಡ್ಲಾ. ಮನೆ ಬಿಡಿಸ್ಕೋಬೇಕು, ಮನೆ ನಮ್ದಾಗಬೇಕು ಅಂತಂದರೆ ಆಯ್ತದ ಹಿಂಗೆಲ್ಲನೂ ಬೇಕು ಅಷ್ಟವಾ? ನೀನು ಸುಮ್ಮನೆ ಬಾಯಿ ಮುಚ್ಕೊಂಡಿರೋದು ಕಲಿ ನೀನು. ಹೆಂಗೆಂಗೋ ಆಡ್ಬಿಟ್ಟೆ ಅಂದರೆ ನಾನು ಸಿಟ್ಟು ಬರ್ತದೆ ನೋಡು. ಹೆಂಗೆಂಗೋ ಆಡ್ಬೇಡ ನೀನು. ಹೋಗಿ ಸುಮ್ಕೇನಿಯಾ. ಈಗ ಬಂದ್ಬಿಟ್ಟ ಹೇಳಕ್ಕೆ ಇಷ್ಟು ದಿನ ಜವಾಬ್ದಾರಿ ಇಲ್ಲಿದ್ದಂಗೆ ಬಿದ್ದಿದ್ದ. ಇವಾಗ ಇವ್ನಿಗೆ ಜವಾಬ್ದಾರಿ ಬಂದ್ಬಿಟ್ಟು ತುಳುಕ್ತಾ ಇತ್ತು ಇವ್ನಿಗೆ ಜವಾಬ್ದಾರಿ. ಕಡಪ್ಪ ತುಳುಕ್ತಿರೋದಕ್ಕೇನೇ ಗೊತ್ತಿರೋದು. ಈಗ ನಾನು ವ್ಯವಸಾಯ ಮಾಡ್ಕೊಂಡು ಎಲ್ಲನೂ ಕುಂತಿದ್ದೀನಿ. ನಾನು ನೋಡಿದ್ರೆ ಗೊತ್ತಾಗಿಲ್ವ ನಾನು ವ್ಯವಸಾಯ ಮಾಡ್ತಿರೋನು ಅಂತ ಹೇಳ್ಬಿಟ್ಟು. ಯಪ್ಪ ಎಲ್ಲ ಮುಳುಗಿಸ್ಬಿಡ್ತಾನೆ ನೋಡು. ಅದೇನ ಸಾಲ ಪಾಲ ಮಾಡೋದಿದ್ರು ನನ್ನ ಹೆಸರಿಗೆ ಎಲ್ಲನೂ ಎಷ್ಟು ಕೊಡ್ತೀರೋ ಅಷ್ಟು ಕೊಟ್ಬಿಟ್ಟು ಆಮೇಲೆ ಬೇರೆ ಆಸ್ತಿ ಮೇಲೆ ಬೇಕಾದ್ರೆ ನೀವು ಸಾಲ ಮಾಡ್ಕೊಳ್ಳಿ. ಇರೋ ಆಸ್ತಿ ಮೇಲೆ ಎಲ್ಲನೂ ನೀವು ಸಾಲ ಮಾಡ್ಕೊಂಡು ನನ್ನ ಆಸ್ತಿನೂ ಸೇರ್ಬಿಟ್ಟು ಸಾಲ ಮಾಡೋದು ಮಾರೋದು ಇದೆಲ್ಲ ಮಾಡಿದ್ರೆ ನಂಗೆ ಹೊಸ್ತಿನೂ ಇಷ್ಟ ಆಗಕ್ಕಿಲ್ಲ ನೋಡಿ. ಯಾಕೋ ನಿಮ್ಮ ಮಗಂಗೆ ಏನಿಯ ಇಷ್ಟ ಇಲ್ಲ ಅನ್ನಿಸ್ತದೆ ನಾನು ಸಾಲ ಕೊಡೋದು. ಪರವಾಗಿಲ್ಲ, ಈ 20 ರೂಪಾಯಿ ತಗೊಂಡೋಗಿ. ನಿಮ್ಮ ಮಗಂಗೆ ಏನಿಯ ಇಷ್ಟ ಇಲ್ವಲ್ಲ, ಇನ್ನೇನು ಮಾಡ್ತೀರಾ ಇಷ್ಟ ಇಲ್ಲ ಅಂದಮೇಲೆ? ಅಯ್ಯೋ ನೀವು ಹಂಗೆ ಅನ್ಬೇಡಿ, ಸುಮ್ಮನಿರಿ. ಈ ನನ್ನ ಮಗ ಎಂಡ್ರ ಮಾತು ಕಟ್ಕೊಂಡಂಗೆ ಆಡ್ತಾವನ ಅಷ್ಟೇ. ಏನಿಯ ಕೊಂತೀನಿ ನನ್ನ ಮಗ ಎಂಡ್ರ ಮಾತು ಕಟ್ಕೊಂಡು ಹೆಂಗೆ ಸಿಕ್ಕರೆ ಹಂಗೇನೇ ಮಾತಾಡ್ತಾವನಿ ಲೋಪರ್ ನನ್ನ ಮಗ. ಹೆಂಗೆ ಸಿಕ್ಕರಂಗೆ ಮಾತಾಡೋದು, ಹೆಂಗೆ ಸಿಕ್ಕರಂಗೆ ಆಡೋದು ಹಂಗೆ ಕಲ್ತ್ಬಿಟ್ಟವನಿ. ಅವಳವಳೆಲ್ಲ ಗಂಗಾ ಅವಳು ಎತ್ಲಿ ಕಳಿಸ್ತಾಳೆ. ನನ್ನ ಮಗ ಮೊದಲು ನ್ಯಾಯವಾಗಿದ್ದ, ಈಗೇನಿ ಆಳು ಬಿದ್ದೋಯ್ತವ ನನ್ನ ಮಗ. ನೀವು ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ. ನೋಡಿ ನಾವು ಇನ್ನೂ ಬದುಕಿದೀವಿ ಅಪ್ಪ ಅಮ್ಮ. ಈ ನನ್ನ ಮಗನ ಮಾತು ಯಾರು ಕೇಳ್ತಾರೆ? ಈ ನನ್ನ ಮಗನ ಮಾತು ಕೇಳೋಂಥ ಅವಶ್ಯಕತೆ ನಮಗೇನೂ ಇಲ್ಲ. ಈ ನನ್ನ ಮಗ ಹಂಗೆ ಆಡ್ತಿರ್ತಾನೆ ಅವಾಗವಾಗ. ನೋಡಿ ದಯವಿಟ್ಟು ನೀವು ಆಸ್ತಿ ಪತ್ರ ಇಕ್ಕೊಂಡು ನೀವೇನೇನಿಯ 20 ಲಕ್ಷ ಅರೇಂಜ್ ಮಾಡಿ ಸಾಕು. ನನ್ನ ಮಗನ ಮಾತು ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಅವ್ನು ಚಿಕ್ಕವನವನಿಗೆ ವ್ಯವಹಾರ ಗೊತ್ತಾಗಕ್ಕಿಲ್ಲ. ಸಾಕು ಕೂತ್ಕೊಳ್ಳಮ್ಮ. ಇನ್ನೂ ಭಾಗ 3 ದಿನ ಆಗಿಲ್ಲ, ಆಗಲೇ ಮಾರಬೇಕು ಅಂತ ಹೇಳ್ತಿದ್ಯಲ್ಲ. ನೀನು ಮಾರಬೇಕು ಅಂತಿರೋಳು. ನಿನಗೇನು ಎಷ್ಟು ಇರ್ಬೇಡ ನಿನಗೆ ಹೇಳು. ನನಗೆ ಜವಾಬ್ದಾರಿ ಇಲ್ಲ, ನನಗೆ ಜ್ಞಾನ ಇಲ್ಲ ಅಂದರೆ ನಿನಗೆ ಬಲು ಜ್ಞಾನ ಐತೆ. ಯಾಕ್ಲ ಹಿಂಗಾಡಿಗೆ ಮೂದೇವಿ ಸುಮ್ಕಿರು. ಅದು ಯಾಕೆ ಹಿಂಗೆ ಆಡ್ತಾನೋ ಇವನಂತಂದ್ರೆ? ಹೋಗ್ಲಾ ಸುಮ್ಕಿರೇನಿಯಾ? ನೀನು ಏನು ಮಾಡೋದಿದ್ರು ಎಲ್ಲ ಭಾಗ ಮಾಡ್ಬಿಟ್ಟು ಏನಿಯ ಮಾಡ್ಬೇಕಣಮ್ಮ. ಈಗಲೇ ಹೇಳಿದ್ದೀನಿ, ಭಾಗ ಇಲ್ದಿದ್ದಂಗೆ ಏನಾರ ಮಾಡ್ಕೊಂಬಿಟ್ಟು ಸುಮ್ಮನಿರಕ್ಕಿಲ್ಲ. ಯೋನಿದ್ರು ಭಾಗನೇ ಭಾಗ ಸರಿಯಾಗಿ ಭಾಗ ಹಾಕಿದ್ರೆ ಏನಿಯ ನನಗೂ ಸಮಾಧಾನ. ನೆಟ್ಟಗೆ ಭಾಗ ಹಾಕೋದು ಕಲ್ತ್ಕ. ಇಲ್ಲ ಅಂತ ಹೇಳಿದ್ರೆ ನಾನೇನು ಸುಮ್ಕಿರಕ್ಕಿಲ್ಲ. ಬಂದೈತಲ್ಲ ಅಷ್ಟು ಅಷ್ಟಾಗಿ ನೆಟ್ಟಗೆ ಭಾಗ ಹಾಕು. ನಾನು ಬೇರೆ ಗುಳ್ಮಗ, ನಾನೇ ನಾಳೆಗೆ ನೀನು ನೋಡ್ಕೋಬೇಕಾಗಿರೋದು. ಹಿಂಗೆಲ್ಲ ಆಸ್ತಿಗಳ ಮೇಲೆ ಸಾಲ ತೆಗೆಯೋದು, ಆಸ್ತಿನೆಲ್ಲ ಮಾರಾಕೋದು ಇಂಥವೆಲ್ಲ ನನ್ನ ಹತ್ರ ಇಕ್ಕಬೇಡ. ಈಗಲೇ ಹೇಳ್ಬಿಟ್ಟಿದ್ದೀನಿ. ನೋಡ್ದ ಯಾವ ದೌಲತ್ತಾಗಿ ಮಾತಾಡ್ತಾನೆ. ವ್ಯವಸಾಯ ಮಾಡ್ತಾನಂತ ವ್ಯವಸಾಯ. ಲೈ ನಂಗೆ ಏನು ಮಾಡಬೇಕು ಅಂತ ನಂಗೆ ನ್ಯಾಯವಾಗಿ ಸಂದಾಗ ಗೊತ್ತು. ಬಾಯಿ ಮುಚ್ಕೊಂಡು ನೋಡಿಲ್ಲ. ಬಂದ್ಬಿಟ್ಟ ಇವನು ದೊಡ್ಡದಾಗ ತೊಳ್ಳಾಕ್ತೀನಿ ನನಗೆ. ನೋಡಿಲ್ಲ ಯಾಕಲ ಮಕ್ಕ ನೋಡ್ತಾ ಇದೆಯಾ? ಅವ್ರ ತಾಗ 20 ಲಕ್ಷ ಸಾಲ ಮಾಡ್ತಿದ್ದೀನಿ ಅಷ್ಟೇ. ಏನಿಯಾ ತಿರ್ಗಿ ಹಂಗೆ ಹೆಂಗೋ ತೀರಿಸ್ತೀನಿ ಅಂತ ಹೇಳಿದ್ನಲ್ಲ. ನೋಡಿ ನಿಂದೇನು ಆಸ್ತಿಯ ನಿಂದನೆಲ್ಲ ಏನು ಮಾರ್ಕೊಂಡು ತಿನ್ನಕ್ಕಿಲ್ಲ.
ನಮ್ಮ ತಾತ ಸಂಪಾದನೆ ಮಾಡಿರೋದು ಜಾಸ್ತಿ, ನೀವು ಸಂಪಾದನೆ ಮಾಡಿರೋದಲ್ಲ. ಕಳಿಯೋದು ಕಳಿ ಕೊಡೋದು ನೀವು. ಮೊಮ್ಮಗಂಗೆ ಅಧಿಕಾರ ಇರ್ತದೆ. ಇವನು ಸಂದಾಗ ಚಿಗುರು ಕಂಡ. ಅಲ್ಲ, ನಿಮ್ಮ ಮಗಂಗೆ ನೀವು ಆಸ್ತಿ ಅಡೈಕೋದು ಇಷ್ಟ ಇಲ್ಲ ಅಂದಮೇಲೆ ಸುಮ್ಮನೆ ಆಸ್ತಿ ಪತ್ರವೆಲ್ಲ ಯಾಕೆ ಅಡೈಕ್ತೀರಾ ಬಂಗಾರ ಮೊರೆ? ತಗೊಂಡೋಗಿ ಸುಮ್ಮನೆ ತಗೊಂಡೋಗ್ಬಿಟ್ಟು ಬೇರೆ ಎಲ್ಲಾದ್ರೂ ಇಕ್ಬಿಟ್ಟು ಸುಮ್ಮನೆ ತಗೊಳ್ಳೋದು ವಾಸಿ ಅಂತ ನಂಗೆ ಅನ್ನಿಸ್ತದೆ. ಅಯ್ಯೋ, ನಮಗೆ ಬೇರೆ ದಾರಿ ಇಲ್ಲ. ನಮಗೆ ನೀವೇನಿಯ ದಿಕ್ಕು, ನೀವೇನಿಯ ಕೊಡಬೇಕು. ನಿಮ್ಮನ್ನು ಬಿಟ್ರೆ ನನಗಂತೂ ಬೇರೆ ಯಾವುದೂ ದಿಕ್ಕೇ ತೋಚ್ತಾ ಇಲ್ಲ. ದಯವಿಟ್ಟು ನೀವು ಹಂಗೆಲ್ಲ ಇದು ಮಾಡೋಕೆ ಹೋಗಬೇಡಿ ನೀವು, ಸರಿನಾ? ನೋಡಿ, ಈ ಹೆಂಗನ ಮಾಡಿ ಪದ್ರ ಒಯ್ಕೊಂಡು ಸಾಲ ಕೊಟ್ಬಿಡಿ. ಆ ಪದ್ದಿ ಕಳ್ಪ ತಡ್ಕೊಳಕ್ಕಾಯ್ತಿಲ್ಲ. ಪದ್ದಿ ಮಗಗೆ ಬಿಸಾಕ್ತೀನಿ ಅಂತ ಬೇರೆ ದೌಲತ್ತಾಗಿ ಹೇಳ್ಬಿಟ್ಟಿದ್ದೀನಿ. ಈಗ ಕೊಡಲಿಲ್ಲ ಅಂತಾರೆ ಮಾನ ಮರ್ಯಾದೆಲ್ಲ ಮೂರು ಕಾಸ್ಕೊಂಡು ಹೋಗ್ಬಿಡ್ತದೆ. ದಯವಿಟ್ಟು ನೀವು ಇಲ್ಲ ಅಂತ ಅನ್ಬೇಡಿ. ಸರಿನಾ? ನನ್ನ ಮಗನ ಮಾತು ಅಲ್ಗಾಕಬೇಡಿ. ದಯವಿಟ್ಟು ದುಡ್ಡು ಅರೇಂಜ್ ಮಾಡಿಬಿಡಿ. ಸರಿ, ಇನ್ನು 2 ದಿನದಾಗೆ ದುಡ್ಡು ಅರೇಂಜ್ ಮಾಡ್ತೀನಿ, ಬಂದು ತಗೊಂಡೋಗಿ. ಸರಿನಾ? ನಂದು ಯಾವುದೋ ಹೊಸಿ ಬರಬೇಕು ಕೇಳ್ತೀನಿ, ಎಲ್ಲ ಅರೇಂಜ್ ಆಯ್ತದೆ, ಬಂದು ತಗೊಂಡೋಗಿವ್ರಂತೆ. ಸರಿ, ಆಯ್ತು ಆಯ್ತಣ್ಣ. ಭಾಳ ಸಂತೋಷ ಆಯ್ತು ನಿಮ್ಮಿಂದ. ಆದಷ್ಟು ಬೇಗ ಕೊಡಿ. ಆ ಪೀಡೆ ಅವಳೆಲ್ಲ ಪದ್ದಿ ಅವಳು ನಮ್ಮ ಮನೆಯಿಂದ ತೊಲಗಿಸ್ಬಿಟ್ರೆ ನಮ್ಮ ಮನೆ ಸಮೃದ್ಧಿಯಾಗಿ ನೆಮ್ಮದಿಯಾಗಿರ್ತದೆ. ಆದಷ್ಟು ಬೇಗ ಕೊಟ್ಬಿಡಿ, ಸಾಕು ಸವಾಸ. ಸರಿ ಆಯಿತು. ನೀವು ಅಷ್ಟೇ ಏನಿಯಾ ಬಡ್ಡಿ ಗಿಡ್ಡಿ ಎಲ್ಲನೂ ಕರೆಕ್ಟಾಗಿ ತಲುಪಿಸ್ತೀರಿ. ತಿಂಗಳು ಲೇಟ್ ಆದರೂ ಅಸಲು ಕೊಡೋದು ನನಗೇನು ಬೇಜಾರಿಲ್ಲ. ಬಡ್ಡಿ ಮಾತ್ರ ತಲುಪ್ತಿರ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ.